ಶಾಲೆಗೆ ಮಕ್ಕಳನ್ನ ಕಳಿಸ್ಬೇಡಿ. H1N1 ಕೊರೋನಾ ತರ ಜೀವ ತೆಗೆಯುವಂತ ಕಾಯಿಲೆ. ಇದಕ್ಕೇನು ಔಷಧಿ ಇಲ್ಲ. ಪ್ರೆಗ್ನೆಂಟ್ ವುಮನ್ ನಲ್ಲಿ ಬೇಗ ಹರಡುತ್ತೆ. ಒಬ್ಬರಿಂದ ಒಬ್ಬರಿಗೆ ಹರಡುವಂತ ಸಾಂಕ್ರಾಮಿಕ ರೋಗ H1N1 ಇನ್ಫೆಕ್ಷನ್. ಬೀದಿ ಬದಿಯ ಆಹಾರಗಳನ್ನ ತಿನ್ಬಾರ್ದು. ಯಾರನ್ನ ಒಬ್ಬರು ಕೆಮ್ಮಿದ್ರೆ ಪಕ್ಕದ ಇರೋರ್ಗು ಬರುತ್ತೆ. ಬಹಳ ಕೇರ್ಫುಲ್ ಆಗಿರಿ. ಮಾಸ್ಕ್ ಧರಿಸಿ. ಅದೇನಾದ್ರೂ ಶ್ವಾಸಕೋಶಕ್ಕೆ ಹೋದ್ರೆ ನ್ಯೂಮೋನಿಯಾ ಆಗುತ್ತೆ, ಜೀವ ಕಳ್ಳೋದಂಗ ಆಗುತ್ತೆ. ಅಂತ ಅವ್ರನ್ನ ಅಡ್ಮಿಟ್ ಮಾಡಿ ಫ್ರಿಜ್ ನೊಳಗಿರೋದನ್ನ ಆದಷ್ಟು ಅವಾಯ್ಡ್ ಮಾಡಿ. ನೋಡಪ್ಪ, H1N1 ಇಡೀ ರಾಜ್ಯದಲ್ಲಿ ಜಾಸ್ತಿ ಆಗಿದೆ ಅಂತ ಬರ್ತಾ ಇದೆ. ಇದೊಂದು ವೈರಲ್ ಇನ್ಫೆಕ್ಷನ್, ಅಪ್ಪರ್ ರೆಸ್ಪಿರೇಟರಿ. ಮೊದಲೆಲ್ಲ ಫ್ಲೂ ಅನ್ನೋರು, ಇನ್ಫ್ಲೂಯೆನ್ಸಾ ಅನ್ನೋರು, ಅದೇ ರೀತಿಯ ವೈರಸ್ ಇದೆ. ಈಗಿಂದಲ್ಲ, ಬಹಳ ವರ್ಷದಿಂದ ಇದೆ. ಈಗ ಸ್ವಲ್ಪ ಇನ್ಸಿಡೆನ್ಸ್ ಜಾಸ್ತಿ ಆಗಿದೆ. ಯಾವಾಗ ಜಾಸ್ತಿ ಆಗುತ್ತೆ ಅಂದರೆ ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಸಾಂಕ್ರಾಮಿಕ ರೋಗವನ್ನ ನಾವು ಫ್ಲೂ ಜ್ವರ ಅಂತೀವಿ, H1N1 ಇನ್ಫೆಕ್ಷನ್ ಅಂತೀವಿ. ಇದೊಂದು ಒಬ್ಬರಿಂದ ಒಬ್ಬರಿಗೆ ಅವಲನೆ ಹೇಳ್ದಂಗೆ ಹರಡುವಂಥ ರೆಸ್ಪಿರೇಟರಿ ವೈರಸ್. ಇವಾಗ ಯಾರಿಗೋ ಒಬ್ಬರಿಗೆ ನೆಗಡಿ ಇರುತ್ತೆ, ಕೆಮ್ಮಿರುತ್ತೆ, ಸ್ವಲ್ಪ ಜ್ವರ ಇರುತ್ತೆ. ಅವ್ರು ಕೆಮ್ಮಿದರೆ ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಡ್ರಾಪ್ಲೆಟ್ ಅಂತೀವಿ. ಒಬ್ಬರು ಕೆಮ್ಮಿದರೆ 3 ಅಡಿ ಹೋಗುತ್ತೆ ಡ್ರಾಪ್ಲೆಟ್ಟು. ಸೊ ಅದರಿಂದ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ. ಇದರ ರೋಗ ಲಕ್ಷಣಗಳು ಭಾಳ ಸುಲಭ. ನೆಗಡಿ, ಕೆಮ್ಮು, ಜ್ವರ 101 ಡಿಗ್ರಿ 102 ಡಿಗ್ರಿಗೆ ಹೋಗುತ್ತೆ. ಜ್ವರ ಅಂದ ತಕ್ಷಣ ನ್ಯಾಚುರಲಿ ಸುಸ್ತಾಗುತ್ತೆ. ಸೊ ಆಗ ಭಾಳ ಸಾರಿ ತಲೆನೋವು ಬರುತ್ತೆ, ನೆಗಡಿ ಬರುತ್ತೆ. ಸೊ ಇದನ್ನು ಪ್ರಿವೆಂಟ್ ಮಾಡಬೇಕಾದ್ರೆ ದಯವಿಟ್ಟು ಮಾಸ್ಕ್ ಧರಿಸಿ ಅಂತ ಹೇಳ್ತೀವಿ. ಆಮೇಲೆ ಎಲ್ಲಾದರೂ ಹೋದಾಗ ಯಾರೋ ಕೆಮ್ಮಿರ್ತಾರೆ, ಅದನ್ನು ಮುಟ್ಟಿ ನೀವು ಮೂಗು ಮುಟ್ಕೊಂಡ್ರೆ ಅಲ್ಲಿಂದ ವೈರಸ್ಸು ನಿಮ್ಮ ಮೂಗಿಗೆ ಹೋಗುತ್ತೆ. ಇದು ಭಾಳ ಕಾಮನ್ ಆಗಿ ಮಕ್ಕಳಲ್ಲಿ, ದೊಡ್ಡವರಲ್ಲಿ, ವಯಸ್ಸಾದವರಲ್ಲಿ, ಪ್ರೆಗ್ನೆಂಟ್ ವುಮನ್ನಲ್ಲಿ ತುಂಬ ಸ್ವಲ್ಪ ಬೇಗ ಹರಡುತ್ತೆ, ತೊಂದರೆ ಕೊಡುತ್ತೆ. ಅದರಿಂದ ದಯವಿಟ್ಟು ನಿಮಗೆ ಬರಬಾರ್ದು ಅಂದರೆ ಭಾಳ ಕೇರ್ಫುಲ್ಲಾಗಿರಿ. ಅನ್ನೆಸರಿ ಗುಂಪುಗಳಿರೋ ಕಡೆ, ಮಾರ್ಕೆಟ್ ಹತ್ರ ಎಲ್ಲೋ ಜನಗಳು ಸೇರಿದ ಕಡೆ ಹೋಗಬೇಡಿ. ಹೋದರೂ ಕೂಡ ನೀವು ಮಾಸ್ಕ್ ಹಾಕ್ಕೊಂಡ್ರೆ ಅವ್ರು ಬೇರೆಯವ್ರು ಕೆಮ್ಮಿದ್ರು ಕೂಡ ನಿಮಗೆ ಬರಲ್ಲ. ನಿಮಗಿದ್ದು ನೀವು ಕೆಮ್ಮಿದರೆ ಬೇರೆಯವ್ರಿಗೆ ಹೋಗಬಾರ್ದು ಅಂದರೆ ಮಾಸ್ಕ್ ಹಾಕ್ಕೋಬೇಕು. ಸೊ ಇದು ವೈರಸ್ ಜ್ವರ ಆಗಿರೋದ್ರಿಂದ ಇದಕ್ಕೇನು ಔಷಧಿ ಇಲ್ಲ. ಯಾಕಂದರೆ ಬ್ಯಾಕ್ಟೀರಿಯಲ್ ಕಾಯಿಲೆಗಳಾದರೆ ಆಂಟಿ ಬ್ಯಾಕ್ಟೀರಿಯಲ್ ಡ್ರಗ್ಸ್ ಕೊಡ್ಬೋದು, ಬಟ್ ವೈರಲ್ಗೆ ಅಂಥ ಎಫೆಕ್ಟಿವ್ ಡ್ರಗ್ಸ್ ಇರಲ್ಲ. ಆದ್ದರಿಂದ ದಯವಿಟ್ಟು ನಿಮ್ಗೇನಾದರೂ ಬಂದರೆ ಮನೆಯಲ್ಲಿರಿ. ನಿಮ್ಮ ಮನೆಯಲ್ಲಿ ಒಂದು ಮಗುವಿಗಿದ್ರೆ ಬೇರೆ ಮಕ್ಕಳಿಗೆ ಬರಬಾರ್ದು ಅಂದರೆ ಆ ಮಕ್ಕಳನ್ನ ಐಸೋಲೇಟ್ ಮಾಡಿ. ನಿಮ್ಮ ಮಗುವಿಗೆ ಈ ರೀತಿಯ ಇದಿದ್ರೆ, ಇನ್ಫೆಕ್ಷನ್ ಇದ್ದರೆ ಸ್ಕೂಲಿಗೆ ಕಳಿಸ್ಬೇಡಿ 1 or 2 ಡೇಸು. ಆಮೇಲೆ ಇದು ಸೆಲ್ಫ್ ಲಿಮಿಟಿಂಗ್ ಕಾಯಿಲೆ ಅಂತೀವಿ, ತಾನೇ ಕಡಿಮೆ ಆಗುತ್ತೆ. ಬಟ್ ಯಾವಾಗ ನೀವು ಡಾಕ್ಟ್ರ್ ಹತ್ರ ಹೋಗಬೇಕು ಅಂದರೆ ಸ್ವಲ್ಪ ಸುಸ್ತು ಜಾಸ್ತಿ ಆಯಿತು, ಅದು ನಂಜು ಜಾಸ್ತಿ ಆಯಿತು ಅಂದಾಗೆ ದಯವಿಟ್ಟು ಡಾಕ್ಟ್ರ್ ಹತ್ರ ಹೋದರೆ ಅವ್ರು ನಿಮಗೆ ಆಂಟಿ ಪೈರೆಟಿಕ್ ಅಂದರೆ ಜ್ವರಕ್ಕೆ ಔಷಧಿ ಇದೆ, ಅಂದರೆ ಪ್ಯಾರಾಸಿಟಮಾಲು, ನೆಗಡಿಗೆ ಆಂಟಿಹಿಸ್ಟಮಿನ್ ಡ್ರಗ್ಸ್ ಇರುತ್ತೆ. ಬಟ್ ಶಾಲೆಗೆ ಮಕ್ಕಳನ್ನ ಕಳಿಸ್ಬೇಡಿ, ಅವರೇ ವಾಪಸ್ ಕಳಿಸ್ತಾರೆ. ಶಾಲಾ ಮ್ಯಾನೇಜ್ಮೆಂಟು ನಿಮ್ಮ ಮಗುಗೆ ಏನಾದರೂ ನೆಗಡಿ, ಕೆಮ್ಮು ಇದ್ದರೆ, ಇದು ಗೊಣ್ಣೆ ಸುರಿಯುತ್ತೆ ಅಂದರೆ ರನ್ನಿಂಗ್ ನೋಸು. ಸೊ ಅದರಿಂದ ದಯವಿಟ್ಟು ನೀವು ಬಿ ಕೇರ್ಫುಲ್ ಅಂತ ಹೇಳ್ಬೋದು. ಸೊ H1N1 ಇಸ್ ಕಾಮನ್ ಇನ್ಫೆಕ್ಷನ್. ಸರಿ, H1N1 ಬಂದ್ರಪ್ಪ ಅಂದ್ರೆ ಆಹಾರ ಪದ್ಧತಿಗಳು ಯಾವ ಥರ ತಗೋಬೋದು? ಆದಷ್ಟು ಬಿಸಿ ಬಿಸಿ ಆಹಾರ, ಕುಡಿಲಿಕ್ಕೆ ಏನಾದರೂ ಬಿಸಿ ತಗೋಬೇಕು. ರೆಫ್ರಿಜರೇಟೆಡ್, ಭಾಳ ಜನಕ್ಕೆ ಫ್ರಿಜ್ನೊಳಗಿರೋದನ್ನು ತಿನ್ನೋಕೆ ಆಸೆ, ಫ್ರಿಜ್ನೊಳಗಿರೋದನ್ನು ಆದಷ್ಟು ಅವಾಯ್ಡ್ ಮಾಡಿ. ಆದಷ್ಟು ಹಳ್ಳಿ ಕಡೆ ಆದರೆ ನೀರನ್ನು ಕಾಯಿಸಿ ಕುಡಿಸಿ, ಯಾಕಂದರೆ ನೀರು ಎಂಥದ್ದು ಅಂತ ನಿಮಗೆ ಗೊತ್ತಿರಲ್ಲ. ಆದ್ದರಿಂದ ದಯವಿಟ್ಟು. ಆ್ಯಂಡ್ ಇನ್ನೊಂದು ಹೇಳ್ತೀನಿ, ನಿಮ್ಮ ಇಮ್ಯುನಿಟಿ ಚೆನ್ನಾಗಿದ್ದರೆ ಈ ಕಾಯಿಲೆ ಏನು ಮಾಡಲ್ಲ. ಇಮ್ಯುನಿಟಿ ಚೆನ್ನಾಗಿರಬೇಕು ಅಂದರೆ ನೀವು ಆದಷ್ಟು ಪೌಷ್ಟಿಕ ಆಹಾರಗಳನ್ನು, ಹಣ್ಣುಗಳನ್ನು ತಿನ್ನಬೇಕು. ತುಂಬ ಜನ ತಪ್ಪು ತಿಳ್ಕೊತಾರೆ, ಹಾಲು ಕುಡಿದ್ರೆ ಕಫ ಬರುತ್ತೆ, ಚೇಪೆಹಣ್ಣು ತಿಂದರೆ ಶೀತ ಆಗುತ್ತೆ. ಹಂಗೆಲ್ಲ ಏನಿಲ್ಲ. ಸೊ ಹಣ್ಣುಗಳು ಯಾವತ್ತೂ ಕೂಡ ಇಂಪಾರ್ಟೆಂಟು, ಬಿಸಿ ಬಿಸಿ ಆಹಾರ. ಸೊ ದಿನಕ್ಕೊಂದು ಬೇಯಿಸಿದ ಮೊಟ್ಟೆ ನಿಮ್ಗೆ ಇಮ್ಯುನಿಟಿ ಜಾಸ್ತಿ ಮಾಡುತ್ತೆ. ನಾನ್ ವೆಜಿಟೇರಿಯನ್ ಫುಡ್ ತಿನ್ನೋವಾಗೆ ಆದಷ್ಟು ಬೇಯಿಸಿದ ಬೀದಿ ಬದಿಯ ಆಹಾರಗಳನ್ನ, ಅದರೊಳಗೆ ಸರಿಯಾಗಿ ಮುಚ್ಚಿಡದೇ ಇದ್ದರೆ ಅಂಥ ಆಹಾರಗಳನ್ನ ತಿನ್ನಬಾರ್ದು. ಧೂಳು, ನೆಗಡಿ, ಎಲ್ಲೋ ಒಂದು ಕಡೆ ಯಾರೋ ಕೆಮ್ತಾರೆ. ಸೊ ಬಸ್ಗಳಲ್ಲಿ ಟ್ರಾವೆಲ್ ಮಾಡೋವಾಗೆ ಯಾರನ್ನ ಒಬ್ಬರು ಕೆಮ್ಮಿದರೆ ಪಕ್ಕದ ಇರೋರ್ಗೂ ಬರುತ್ತೆ. ಭಾಳ ಕೇರ್ಫುಲ್ಲಾಗಿರಿ ಅಂತ ನಾವು ಹೇಳ್ತೀವಿ. ಆದ್ದರಿಂದ ಆದಷ್ಟು ಬಿಸಿ
ಮಳೆಯಲ್ಲಿ ಮಕ್ಕಳು ನೆನೆದು ಬಂದಾಗ ಮಕ್ಕಳ ಬಟ್ಟೆನ ಬೇಗ ಚೇಂಜ್ ಮಾಡಬೇಕು. ತಲೆನೆಲ್ಲ ಕಾಟನ್ ಬಟ್ಟೆಯಲ್ಲಿ ಒರೆಸಿ ಡ್ರೈ ಇಡಬೇಕು. ಇದು ಭಾಳ ಇಂಪಾರ್ಟೆಂಟ್. ಸರ್ ಇವಾಗ ನೀವೇ ಹೇಳಿದ್ರೆ ಐಸೋಲೇಟ್ಗೆ ಆ ಥರ ಏನೋ ಕಾಣಿಸ್ಕೊಂಡ್ರಪ್ಪ ಐಸೋಲೇಟ್ ಮಾಡ್ಬೇಕಂತ ಹೇಳಿದ್ರೆ ಅದು ಕೆಲವೊಂದು ಎಷ್ಟು ದಿನಗಳಂತ ಇಡಬೇಕು ಅಂತ ಹೇಳಿದ್ರೆ 2-3 ಡೇಸ್. ಅದು ಯೂಶಲಿ ಅಪ್ಪರ್ ರೆಸ್ಪಿರೇಟರಿ ಅಂದರೆ ನೆಗಡಿ ಕೆಮ್ಮು, ಅವ್ರು ಕೆಮ್ತಾನೆ ಇರ್ತಾರೆ. ಅಂಥ ಸಮಯದಲ್ಲಿ ಅವ್ರನ್ನ ಐಸೋಲೇಟ್ ಮಾಡಿರಬೇಕು. ಇವಾಗೆಲ್ಲೋ ಏರ್ಪೋರ್ಟ್ನಾಗ ಬರ್ತಾರೆ ನೆಗಡಿ ಕೆಮ್ಮು ಇರೋರನ್ನ ಅಲ್ಲೇ ಐಸೋಲೇಟ್ ಮಾಡಬೇಕು. ಬಟ್ ಎಲ್ಲೇ ಒಂದು ಕಡೆ H1N1 ಅಂತ ಸಿವಿಯರ್ ಇನ್ಫೆಕ್ಷನ್ ಅಲ್ಲ. ಕೋವಿಡ್ ಟೈಮ್ನಲ್ಲಿ ಕೊರೋನಾ ಇನ್ಫೆಕ್ಷನ್ನಿಂದ ತುಂಬ ಜನಕ್ಕೆ ಭಾಳ ಬೇಗ ರೆಸ್ಪಿರೇಟ್ರಿ ಅಪ್ಪರ್ ರೆಸ್ಪಿರೇಟ್ರಿ ಲೋವರ್ ರೆಸ್ಪಿರೇಟ್ರಿ ಆಗೋದು. ಏನಂದರೆ ನೆಗಡಿ ಕೆಮ್ಮು ಅಷ್ಟೇ ಇದ್ದರೆ ಪರವಾಗಿಲ್ಲ, ಅದೇನಾದರೂ ಶ್ವಾಸಕೋಶಕ್ಕೆ ಹೋದರೆ ನ್ಯೂಮೋನಿಯಾ ಆಗುತ್ತೆ, ಅವಾಗೆ ಜ್ವರ ಜಾಸ್ತಿ ಆಗುತ್ತೆ. ಅಂಥ ಮಕ್ಕಳಿಗೆ ಜೀವ ಕಳ್ಳೋದಂಗೆ ಆಗುತ್ತೆ. ಅಂಥವ್ರನ್ನ ಅಡ್ಮಿಟ್ ಮಾಡಿ IV ಆಂಟಿಬಯೋಟಿಕ್ಕು IV ಡ್ರಗ್ಸ್ ಕೊಡಬೇಕಾಗತ್ತೆ. ಬಟ್ H1N1 ಒಳಗೆ ಅದೆಲ್ಲ ಬೇಕಾಗಲ್ಲ. ಸೊ ಆದಷ್ಟು ತಲೆನೋವು ನೆಗಡಿ ಕೆಮ್ಮಿಗೆ ಪ್ಯಾರಾಸಿಟಮಾಲ್ ಇರುತ್ತೆ, ಅದನ್ನು ಯೂಸ್ ಮಾಡ್ಬೋದು. ಬಟ್ 2-3 ದಿನ ನೀವು ಮನೆ ಔಷಧಿನೇ ಮಾಡ್ಕೊಂಡಿದ್ರೆ ಅಂಥ ಮಕ್ಕಳಿಗೆ ಡಿಹೈಡ್ರೇಷನ್ ಆಗಿ ಸುಸ್ತಾಗುತ್ತೆ. ಅಂಥ ಮಕ್ಕಳನ್ನ 1 or 2 ಡೇಸು ವೈದ್ಯರು ಅಡ್ಮಿಟ್ ಮಾಡ್ಬೋದು. ಆದರೆ ಎಲ್ಲೋ ಒಂದು ಕಡೆ ರಿಪೋರ್ಟೆಡ್ ಕೇಸಸ್ ಇದ್ದಾವೆ, ಬಟ್ ಹೆದರ್ಕೊಳ್ಳೋಕೆ ಹೋಗಬೇಡಿ. ಯಾಕಂದರೆ H1N1 ಕೊರೋನಾ ಥರ ಜೀವ ತೆಗೆಯುವಂಥ ಕಾಯಿಲೆ ಅಲ್ಲ. ಸೊ ಆದ್ದರಿಂದ ಆದಷ್ಟು ಬೇಗ ಗುಣ ಆಗೋವರೆಗೂ ಅಂಥ ಮಕ್ಕಳನ್ನ ಶಾಲೆ ಕಳಿಸ್ಬೇಡಿ. ನಿಮ್ಮ ಮನೆಯಲ್ಲೇ 4-5 ಮಕ್ಕಳಿದ್ರೆ ಅಂಥ ಮಕ್ಕಳನ್ನ ಸ್ವಲ್ಪ ಸೆಪ್ರೇಟಾಗಿಡಿ. ಎಲ್ಲೋ ಒಂದು ಕಡೆ ಹೊಗೆ ತೊಗೋಬೋದು, ಫ್ಯೂಮ್ಸ್ ಅಂತೀವಿ, ಅಂಥವನ್ನು ತೊಗೋಬೋದು. ವಿಕ್ಸು ಇಂಥವನ್ನೆಲ್ಲ ಯೂಸ್ ಮಾಡಿ ಆ ಹಬೆಯಿಂದ ಬೇಗ ಮೂಗು ಕ್ಲಿಯರ್ ಆಗುತ್ತೆ. ಅದರ್ವೈಸ್ ಇದು ಸಾವು ನೋವು ತರುವಂಥ ಕಾಯಿಲೆ ಅಲ್ಲ. ಹಂಗಾಗಿ ತುಂಬ ಹೆದರ್ಕೊಳ್ಳೋಕೆ ಹೋಗಬೇಡಿ.